ಹಾಯ್ ಓಕೆ ಎಲ್ಲ ಒಂದು ಬಿ ಎಸ್ ನರ್ಸಿಂಗ್ ಸೆಕೆಂಡ್ ಸೆಮಿಸ್ಟರ್ಗೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ನಿಮಗೆ ಸಿಲೆಬಸ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನು ಕೂಡ ಹೇಳ್ತೀನಿ, ಅದು ನೋಟ್ ಡೌನ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೋರಿ. ಓಕೆ, ಬಿ ಎಸ್ ನರ್ಸಿಂಗ್ ಪ್ರೋಗ್ರಾಮ್ ಸ್ಟ್ರಕ್ಚರ್ ಒಳಗಡೆ ಈಗಾಗಲೇ ನೀವು ಫಸ್ಟ್ ಸೆಮಿಸ್ಟ್ರಲ್ಲಿ ಅನಾಟಮಿ, ಓಕೆ, ಫಿಸಿಯೋಲಜಿ, ಸೋಷಿಯಾಲಜಿ, ಸೈಕಾಲಜಿ ಕಲ್ತ್ಕೊಂಡಿದ್ದೀರಾ. ಫೌಂಡೇಶನ್ ನರ್ಸಿಂಗ್ ಫೌಂಡೇಶನ್ 1 ಅಂತ ಇದೆ, ಅದನ್ನು ಕೂಡ ಈಗ ಸಮ್ ಆಫ್ ಸಿಲೆಬಸ್ ಮುಗಿಸ್ಕೊಂಡಿರ್ತಾರೆ. ಆ್ಯಂಡ್ ರಿಮೈನಿಂಗ್ ಥಿಂಗ್ಸ್ ಎಲ್ಲನೂ ಕೂಡ ಸೆಕೆಂಡ್ ಸೆಮಿಸ್ಟರ್ಗಳಿಗೆ ಕಲಿಸ್ತಾರೆ. ಸೊ ಇದರಲ್ಲಿ ನಿಮಗೆ ನರ್ಸಿಂಗ್ ಫೌಂಡೇಶನ್ 2 ಇರ್ತದೆ ಆ್ಯಂಡ್ ಅಪ್ಲೈಡ್ ಬಯೋಕೆಮಿಸ್ಟ್ರಿ ಆ್ಯಂಡ್ ನ್ಯೂಟ್ರಿಷನ್. ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಟ್ ಯಾವ ರೀತಿ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈ ನರ್ಸಿಂಗ್ ಫೌಂಡೇಶನ್ 2 ಆ್ಯಂಡ್ ನರ್ಸಿಂಗ್ ಫೌಂಡೇಶನ್ 1 ಆ್ಯಂಡ್ 2 ಸೇರಿಬಿಟ್ಟು 75 ಮಾರ್ಕ್ಸು ಥಿಯರಿ ಎಕ್ಸಾಮ್ ಬರೀತಾರೆ, ಪ್ಲಸ್ 25 ಇಂಟರ್ನಲ್ ಕೊಡ್ತಾರೆ. ಅಲ್ಲಿಗೆ 100 ಥಿಯರಿ ರಿಲೇಟೆಡ್ ಆಯಿತು. ಇನ್ನೂ 100 ಏನಾಗ್ತದೆ ನಿಮ್ಗೆ, ಇನ್ನೂ 100 ನಿಮ್ಮ ಪ್ರಾಕ್ಟಿಕಲ್ ಇರುತ್ತೆ. ಅಂದರೆ ಟೋಟಲ್ ನರ್ಸಿಂಗ್ ಫೌಂಡೇಶನ್ 200 ಮಾರ್ಕ್ಸ್ ಆಯಿತು ಅಂತ ಅರ್ಥ. ಓಕೆ, ಅಲ್ಲಿಗೆ 200 ನರ್ಸಿಂಗ್ ಫೌಂಡೇಶನ್. ಆ್ಯಂಡ್ ಅಪ್ಲೈಡ್ ಬಯೋಕೆಮಿಸ್ಟ್ರಿ ಆ್ಯಂಡ್ ನ್ಯೂಟ್ರಿಷನ್ ಇದೆರಡು ಸೇರಿಬಿಟ್ಟು 2 ಸೇರಿ ಇದು. ಓಕೆ, ಒಂದೊಂದು ಸಪ್ರೇಟ್ ಇರಲ್ಲ. ನ್ಯೂಟ್ರಿಷನ್ನು ಆ್ಯಂಡ್ ಬಯೋಕೆಮಿಸ್ಟ್ರಿ 2 ಸೇರಿನ 75 ಇರ್ತದೆ. ಅವು 2 ಸೇರಿಬಿಟ್ಟು ನೀವು ಎಷ್ಟು ಮಿನಿಮಮ್ 38 ತೊಗೊಂಡ್ರು ಕೂಡ ನೀವು ಪಾಸ್ಔಟ್ ಆಗ್ತೀರ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಬಯೋಕೆಮಿಸ್ಟ್ರಿ 5 ಮಾರ್ಕ್ಸ್ ತೊಗೊಳ್ಳಿ, ಇನ್ನೂ ಒಂದು ಸಬ್ಜೆಕ್ಟ್ ಏನಿದೆ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಒಳಗಡೆ 33 ತೊಗೊಂಡ್ರು ಪಾಸ್. ಓಕೆ, ಈ ಒಂದೇ ಸಬ್ಜೆಕ್ಟಲ್ಲಿ 37 ತೊಗೊಂಡು ಇನ್ನೊಂದು ಸಬ್ಜೆಕ್ಟಲ್ಲಿ 1 ತೊಗೊಂಡ್ರು ಕೂಡ 38 ಪಾಸ್. ಇನ್ನೊಂದು ಥರ ಕಂಡೀಷನ್ ಹೇಳ್ತೀನಿ, ಒಂದರಲ್ಲಿ 35 ತೊಗೊಂಡಿದ್ದೀರಾ, ಇನ್ನೊಂದು ಸಬ್ಜೆಕ್ಟಲ್ಲಿ ಕೇವಲ 1 ಮಾರ್ಕ್ಸ್ ತೊಗೊಂಡಿತ್ತಂದರೆ ಇದನ್ನು ಫೇಲ್ ಆಗುತ್ತೆ. ಸೊ ಥಿಂಗ್ಸ್ ಓಕೆ ಈಗ ಗೊತ್ತಿರಲಿ ಅಂತ. ಈಗ ಯಾವ ರೀತಿ ಅನಾಟಮಿ ಫಿಸಿಯಾಲಜಿ ಇತ್ತು ಅದೇ ರೀತಿ ಬಯೋಕೆಮಿಸ್ಟ್ರಿ ನ್ಯೂಟ್ರಿಷನ್. ಓಕೆ, ನೋಡೋಣ ಅಂತ ಏನೇನೆಲ್ಲ ಸಿಲೆಬಸ್ ಇದೆ, ಟೋಟಲಾಗಿ ಕಂಪ್ಲೀಟಾಗಿ ಏನೇನೆಲ್ಲ ಇದೆ ಅಂತ ಕೊಟ್ಟವ್ರೆ. ಅದು ನೆಕ್ಸ್ಟ್ ಈಗ ಬರ್ತಾ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ಕಾಣಿಸ್ತಿರ್ಬೋದು ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಆ್ಯಂಡ್ ಅದೇ ರೀತಿಯಾಗಿ ಕೆಳಗಡೆ ಬಂತಂದರೆ ಪ್ರೋಟೀನ್ಸ್ ಅಂತ ಇದೆ. ಸೊ ಕಾರ್ಬೋಹೈಡ್ರೇಟ್ ಒಳಗಡೆ ಅಂತ ನೋಡ್ತಂದರೆ ನಿಮ್ಗೆ ಎಲ್ಲ ಕಾರ್ಬೋಹೈಡ್ರೇಟ್ ಆದರೂ ತೊಗೋರಿ, ಲಿಪಿಡ್ಸ್ ಆದರೂ ತೊಗೋರಿ, ಪ್ರೋಟೀನ್ ಆದರೂ ತೊಗೊಳ್ಳಿ. ಏನೇನು ಕಲಿತಾರಂತಂದರೆ ಎಲ್ಲನೂ ಕೂಡ ಡೈಜೆಷನ್, ಅಬ್ಸಾರ್ಪ್ಷನ್, ಮೆಟಬಾಲಿಸಮ್ ರಿಲೇಟೆಡ್ ಡಿಸಾರ್ಡರ್. ಸೇಮ್ ನೋಡಿ, ಬೇಕಾದ್ರೆ ಕಾರ್ಬೋಹೈಡ್ರೇಟ್ ಒಳಗೂ ಕೂಡ ನೋಡಿ ಡೈಜೆಷನ್, ಅಬ್ಸಾರ್ಪ್ಷನ್, ಮೆಟಬಾಲಿಸಮ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ರಿಲೇಟೆಡ್ ಡಿಸೀಸಸ್. ಸೊ ಸೇಮ್ ಅದರ ರಿಲೇಟೆಡ್ ಆಗಿ ಪ್ರೋಟೀನ್ಸ್ ಕೂಡ ಹಾಗೇ ಇರ್ತದೆ. ಕೆಳಗಡೆ ಕೂಡ ಕಾಣಿಸ್ತಿದ್ದಾರೆ ನೋಡಿ, ಡೈಜೆಷನ್, ಅಬ್ಸಾರ್ಪ್ಷನ್, ಮೆಟಬಾಲಿಸಮ್ ಆ್ಯಂಡ್ ಪ್ರೋಟೀನ್ ರಿಲೇಟೆಡ್ ಡಿಸಾರ್ಡರ್ಸ್. ಆ್ಯಂಡ್ ಕ್ಲಾಸಿಫಿಕೇಷನ್ ಸೇಮ್, ಕಾರ್ಬೋಹೈಡ್ರೇಟಲ್ಲಿ ಕ್ಲಾಸಿಫಿಕೇಷನ್, ಲಿಪಿಡಲ್ಲಿ ಕ್ಲಾಸಿಫಿಕೇಷನ್, ಪ್ರೋಟೀನ್ ಕ್ಲಾಸಿಫಿಕೇಷನ್. ಆ್ಯಂಡ್ ಇದ್ರ ಮೇನ್ ಥಿಂಗ್ಸು ನೀವು ಈಗ ಇನ್ನೂ ಕೂಡ ಸೆಕೆಂಡ್ ಸೆಮ್ ಇರೋ ಕಾರಣ ಡಯಾಬಿಟಿಕ್ ಮಿಲಿಟಸ್ ಬಗ್ಗೆ ಅಷ್ಟೇ ಆ್ಯಂಡ್ ಹೈಪೋಗ್ಲೈಸಿಮಿಯಾ ಬಗ್ಗೆ ಅಷ್ಟೇ ಡಿಸಾರ್ಡರ್ಸ್ ಬಗ್ಗೆ ನೋಡ್ತಾ ಇದ್ದಾರೆ. ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ಅಂತ ಬಂದರೆ ಈಗ OGTT ಇದು ಕಾಣಿಸ್ತಿದೆ ಆ್ಯಂಡ್ GTT ಕಾಣಿಸ್ತಿದೆ ಆ್ಯಂಡ್ HbA1c ಕೂಡ ಕಾಣಿಸ್ತಿದೆ. ಇಷ್ಟು ಕಾರ್ಬೋಹೈಡ್ರೇಟ್ ಒಳಗೆ ಇಷ್ಟೇ ಭಾಳ ಏನು ಥಿಂಕ್ ಕಳಿಸೋಬೇಡಿ ನೀವು. ಈಗ ಮತ್ತು ಕಾರ್ಬೋಹೈಡ್ರೇಟ್ ಒಳಗಡೆ ಸೈಕಲ್ಸ್ಗಳು ಬರ್ತವೆ. ಓಕೆ, ಅವನ್ನೇನು ಕಲಿಯುವಂಥ ನೀಡ್ ಇಲ್ಲ ಅನ್ಕೊತೀನಿ, ಯಾಕಂದರೆ ನಿಮ್ಮ ಸಿಲೆಬಸ್ಸಲ್ಲೇ ಇಲ್ಲ. ಓಕೆ, ಬಟ್ ನಿಮ್ಮ ಆ್ಯನ್ಯುವಲ್ ಸ್ಟೂಡೆಂಟ್ ಹೇಳ್ತಾ ಇರ್ತಾರೆ ಹೋಗಿ ಕಲೀರಿ, ಅವೆಲ್ಲ TCS ಸೈಕಲ್ ಇದೆ ಭಾಳ ಇದು ಸೈಕಲ್ಸ್. ನೀವು ಹಂಗೆ ನೋಡ್ತಾ ಹೋತಂದ್ರೆ ನಿಮ್ಗೆ ಒಂದು 7-8 ಸೈಕಲ್ ಬರ್ತವೆ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ನೀವು ಬಿಡ್ಬೋದು, ಸ್ಕಿಪ್ ಮಾಡ್ಬೋದು ಅದನ್ನು. ಓಕೆ, ಯಾಕಂದರೆ ಇಲ್ಲಿ ಮೆನ್ಷನೇ ಮಾಡಿಲ್ಲ ರೀ ನಿಮ್ಮ ಸಿಲೆಬಸ್ ಒಳಗಡೆ. ಓಕೆ, ಸಿಲೆಬಸ್ ಮೆನ್ಷನ್ ಮಾಡಿತ್ತಂದ್ರೆ ನೀವೇನಾದರೂ ಮಾಡ್ಬೋದು, ಸಿಲೆಬಸ್ಸಲ್ಲಿ ಮೆನ್ಷನ್ ಇಲ್ಲ ಅದು. ಓಕೆ, ನೆಕ್ಸ್ಟ್ ನೋಡೋಣ ಅಂತ. ಹಾಗೆ ಲಿಪಿಡ್ಸ್ ಒಳಗೆ ಬನ್ನಿ, ಅಲ್ಲಿ ಕೂಡ ಫ್ಯಾಟಿ ಆಸಿಡ್ಸ್ ಇದೆ, ಅದರ ಎಲ್ಲನೂ ಡೀಟೇಲ್ಸ್ ಕೊಟ್ಬಿಟ್ಟು ನಿಮ್ಗೆ ಇಲ್ಲಿ ಕಾಂಪೌಂಡ್ಸ್ ಅಂತ ಕೊಟ್ಟವ್ರೆ. ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ಕೊಲೆಸ್ಟ್ರಾಲ್ ಬಗ್ಗೆ ಕೊಟ್ಟಾರೆ, ಸ್ವಲ್ಪ ಅದ್ರ ಬಗ್ಗೆ ನೋಡಬೇಕಾಗ್ತದೆ. ಓಕೆ, ಆ್ಯಂಡ್ ಇಲ್ಲಿ ಫೂಫಾ ಬಗ್ಗೆ ಓದಬೇಕಾಗ್ತದೆ. ಆ್ಯಂಡ್ ಇಲ್ಲಿ ಕೀಟೋನ್ ಬಾಡೀಸ್ಗಳು ಬರ್ತವೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆ್ಯಂಡ್ ಲೈಪೋಪ್ರೋಟೀನ್ಸ್ ಬರ್ತವೆ ನೋಡಿ, ಲಿಪಿಡ್ ವಿತ್ ಪ್ರೋಟೀನ್ ಅಂತ ಅರ್ಥ. ಲೈಪೋಪ್ರೋಟೀನ್ಸ್ ಟೈಪ್ಸ್ ಆ್ಯಂಡ್ ಫಂಕ್ಷನ್ಸು, ಲಿಪಿಡ್ ಪ್ರೊಫೈಲ್ ಬಗ್ಗೆ ಸ್ವಲ್ಪ. ಆ್ಯಂಡ್ ಅಥ್ಲೋಸ್ಕ್ಲಿರೋಸಿಸ್ ರಿಲೇಟೆಡ್ ಹಾರ್ಟ್ ಬಗ್ಗೆ ಬರುತ್ತೆ. ಅಥ್ಲೋಸ್ಕ್ಲಿರೋಸಿಸ್ ಹಾರ್ಟ್ ಅನ್ನೋ ಬದಲೇನು ಬ್ಲಡ್ ಸ್ಟ್ರೀಮ್, ಈ ಬ್ಲಡ್ ಇದೆ ಅಂತ ಅಂದ್ಕೊಳ್ಳಿ. ಫ್ಯಾಟು ಈ ಕೂತಿತಪ್ಪ ಗಟ್ಟಿ ಎಲ್ಲನೂ ಕೂಡ ಆಯ್ತು ಅಂತಂದರೆ, ಅಂದರೆ ಲಿಪಿಡ್ ಹೋಗಿ ಅಕ್ಯುಮುಲೇಟೆಡ್ ಆದಾಗ ಏನಾಗ್ತದೆ ಆ ಥರ ರಿಲೇಟೆಡ್ ಆಗಿ ಅಥ್ಲೋಸ್ಕ್ಲಿರೋಸಿಸ್ ಆಗುತ್ತದೆ. ಅಂಥವ್ರು ಕೂಡ ಡೀಟೇಲ್ಸ್ ಕ್ಲಿಯರ್ ಆಯ್ತು. ಇನ್ನು ಬ್ರೀಫ್ ಅಂತ ಕೊಟ್ಟವ್ರೆ, ನಿಮ್ಮ ಕ್ಲಾಸಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರೋಟೀನ್ಸ್ ಬಗ್ಗೆ ಬನ್ನಿ, ಅಲ್ಲಿ ಕೂಡ ಸೇಮ್ ಆ್ಯಸ್ ಯೂಶುವಲ್ ಕೊಟ್ಟವ್ರೆ. ಇಲ್ಲಿ ರಿಲೇಟೆಡ್ ಪ್ಲಾಸ್ಮಾ ಪ್ರೋಟೀನ್ಸು ಆ್ಯಂಡ್ ಪ್ರೋಟೀನ್ಯೂರಿಯಾ, ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಫೋರೆಸಿಸ್, ನಾರ್ಮಲ್, ಅಬ್ನಾರ್ಮಲ್ ಆ್ಯಂಡ್ ಎಲೆಕ್ಟ್ರೋಫೋರೆಸಿಸ್ ಪ್ಯಾಟರ್ನ್ಸ್ ಅಂತ ಕೊಟ್ಟವ್ರೆ. ಇದಿಷ್ಟೇ, ಇದು ರಿಲೇಟೆಡ್ ಬಂತಂದರೆ ಎಲ್ಲನೂ ಕೂಡ ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು ಆ್ಯಂಡ್ ಲಿಪಿಡ್ಸ್ ಸೇಮ್ ಕಾಣಿಸ್ತಿದೆ ನಮಗೆ. ನೆಕ್ಸ್ಟ್ ಬರೋಣ 4ನೇ ಚಾಪ್ಟರ್ ಇಂಪಾರ್ಟೆನ್ಸ್ ಸ್ವಲ್ಪ. ಕ್ಲಿನಿಕಲ್ ಎಂಜಮಾಲಜಿ ಅಂತ ಕಾಣಿಸ್ತಿದೆ, ಅಲ್ಲಿ ಐಸೋ ಎಂಜೈಮ್ಸ್ ಬಗ್ಗೆ ಕಲಿಬೇಕಾಗ್ತದೆ. ಆ್ಯಂಡ್ ಎಂಜೈಮ್ಸ್ ಆಫ್ ಡಯಾಗ್ನೋಸ್ಟಿಕ್ ಇಂಪಾರ್ಟೆನ್ಸ್ ಇನ್ ಲಿವರ್ ಡಿಸೀಸ್ ಬಗ್ಗೆ ಆ್ಯಂಡ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಬಗ್ಗೆ, ಅದ್ರ ಬಗ್ಗೆ ನೋಡಿ ಇಲ್ಲಿ ಮತ್ತು ಬೇರೆ ಕೊಟ್ಟಿದ್ರೆ. ಅದರೊಳಗೆ ಇಂಪಾರ್ಟೆಂಟ್ಸು ALT, AST, LP, GGT ಅಂದರೆ ಏನು ನಿಮ್ಗೆ ಗೊತ್ತಿರಬೇಕು. CK ಕಾರ್ಡಿಯಾಕ್ ಟ್ರೋಪೋನಿನ್ಸ್ ಅಂದರೆ ಏನು, AST, LDH ಅಂದ್ರೆ ಗೊತ್ತಿರಬೇಕು. ಮಸಲ್ ಡಿಸೀಸಸ್ ಬಗ್ಗೆ. ಓಕೆ, ಆ್ಯಂಡ್ ಅದೇ ರೀತಿ ನೋಡಿ ಕಾಣಿಸ್ತದೆ ಬೋನ್ ಡಿಸೀಸ್ ಬಗ್ಗೆ, ಪ್ರೋಸ್ಟೇಟ್ ಕ್ಯಾನ್ಸರ್, ಇವೆಲ್ಲನೂ ಕೂಡ ಕ್ಲಿನಿಕಲ್ ಎಂಜಮಾಲಜಿದಲ್ಲಿ ಕಲಿತಾರೆ, ಸ್ಟಡಿ ಮಾಡ್ತಾರೆ. ಇವೆಲ್ಲ ಶಾರ್ಟ್ ಆನ್ಸರ್ಗೆ 5 ಮಾರ್ಕ್ಸ್ಗೆ. ಆ್ಯಂಡ್ ಶಾರ್ಟ್ ಆನ್ಸರ್ಗೆ ಬಿಟ್ಟರೆ ವೆರಿ ಶಾರ್ಟ್ ಆನ್ಸರ್ಗೆ ಕಾಣಿಸ್ತಿದೆ, ಇಷ್ಟಕ್ಕೆ ಕೊಡ್ತಾರೆ.
ಆ್ಯಂಡ್ ಆ್ಯಸಿಡ್ ಬೇಸ್ ಮೇಂಟೆನೆನ್ಸ್ ಬಗ್ಗೆ, ಅಲ್ಲಿ ಪಿ ಎಚ್ ಬಗ್ಗೆ ಕಲಿಬೇಕು, ರೆಗ್ಯುಲೇಷನ್ ಆಫ್ ಬ್ಲಡ್ ಪಿ ಎಚ್ ಆ್ಯಂಡ್ ಎ ಬಿ ಜಿ ನಾರ್ಮಲ್ ವ್ಯಾಲ್ಯೂಸು ಆ್ಯಂಡ್ ಎ ಬಿ ಜಿ ಬಗ್ಗೆ ಕಂಪ್ಲೀಟಾಗಿ ಆ್ಯಸಿಡ್ ಬೇಸ್ ಡಿಸಾರ್ಡರ್ ಬಗ್ಗೆ ಇದಿಷ್ಟು. ಆ್ಯಂಡ್ ಹೀಮ್ ಕೆಟಬಾಲಿಸಮ್ ಒಳಗಡೆ ಹೀಮ್ ಡಿಗ್ರೇಡೇಷನ್ ಪಾತ್ವೇ ಆ್ಯಂಡ್ ಜಾಂಡಿಸ್, ಇದು ಇಂಪಾರ್ಟೆಂಟು. ಹೀಮ್ ಡಿಗ್ರೇಡೇಷನ್ ಪಾತ್ವೇ ಚೆನ್ನಾಗಿ ಕಲೀರಿ, ಜಾಂಡಿಸ್ ಬಗ್ಗೆ ಕಲೀರಿ. ಓಕೆ, ನೆಕ್ಸ್ಟು ಈ ಆರ್ಗನ್ ಫಂಕ್ಷನ್ಸ್ ಟೆಸ್ಟ್ ಬಗ್ಗೆ ರೀನಲ್ಲು ಅಂದರೆ RFT LFT ಥೈರಾಯ್ಡು ನಿಮಗೆ ಅಂದರೆ ಕಿಡ್ನಿ ಬಗ್ಗೆ ಕಲಿತೀರ, ಆ್ಯಂಡ್ ಲಿವರ್ ಬಗ್ಗೆ ಆ್ಯಂಡ್ ಥೈರಾಯ್ಡು ಇವೆಲ್ಲನೂ ಕೂಡ ಸೆಕೆಂಡ್ ಸೆಮ್ ಮೇಲೆ ಕಲ್ತ್ಕೋಬೇಕಾಗ್ತದೆ. ಬಯೋಕೆಮಿಕಲ್ ಪ್ಯಾರಾಮೀಟರ್ಸ್ ಅಂದರೆ ನಾರ್ಮಲ್ ವ್ಯಾಲ್ಯೂಸ್ ಎಲ್ಲನೂ ಕೂಡ ಗೊತ್ತಿರಬೇಕು. ಇವು ಎಲ್ಲ ನಿಮ್ಗೆ MCQ ಗೆಲ್ಲ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಇಮ್ಯುನೋಕೆಮಿಸ್ಟ್ರಿ ಬಂದರೆ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಮ್ಯುನೋಗ್ಲೋಬಿನ್, ಅಂದರೆ ಇಮ್ಯುನೋಗ್ಲೋಬಿನ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಏನು, ಆ್ಯಂಡ್ ಮೇನ್ ಥಿಂಗ್ಸ್ ಬಂದುಬಿಟ್ಟು ಎಲಿಸಾ ಬಗ್ಗೆ ಕೇಳ್ತಾರೆ, ಎಲಿಸಾ ಟೆಸ್ಟ್ ಬಗ್ಗೆ ಕೂಡ ಕೇಳ್ತಾರೆ, ನೋಡ್ಕೊಳ್ಳಿ ಸಾಕು. ಇದು ಮುಗಿದೋಯ್ತು ಇಷ್ಟೇ. ಸಿಲೆಬಸ್ ಏನು ಸಿಂಪಲ್ ಇದೆ. ಬಯೋಕೆಮಿಸ್ಟ್ರಿ ಸ್ವಲ್ಪ ಓದಲಿಕ್ಕೆ ಸ್ವಲ್ಪ ಬೇಗ ನೆನಪಾರುತ್ತೆ, ಸ್ವಲ್ಪ ಅವಾಗ ಓದ್ಕೊತಾರೆ. ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಒಂದು ರೀತಿ ಕತೆ ಬರಿಬೋದು ನೀವು ಇದರಲ್ಲಿ. ಓಕೆ, ಅಂದರೆ ಎಕ್ಸಾಮ್ ಪರ್ಪಸ್ ಬಂದಾಗ ಕತೆ ಬರಿಬೋದು. ಓಕೆ, ಹಂಗೆ ಅಂತ ಹೇಳ್ತೀನಿ ನಿಮಗೆ. ಇಂಟ್ರೊಡಕ್ಷನ್ ಎರಡು ಒಂದೇ. ಇಂಟ್ರೊಡಕ್ಷನ್ ಟು ನ್ಯೂಟ್ರಿಷನ್ ಅಂತ ಕೊಟ್ಟರೆ ಅಲ್ಲಿ ನ್ಯೂಟ್ರಿಷನ್ ಅಂದರೆ ಏನು, ಆ್ಯಂಡ್ ನಿಮ್ದು ಹೆಲ್ತ್ ಬಗ್ಗೆನೂ ಕೂಡ ನೋಡಿ. ಸ್ಟಾರ್ಟಿಂಗ್ ಹೆಲ್ತಿಂದ ಸ್ಟಾರ್ಟ್ ಆಯಿತು, ಫುಡ್ ಬಗ್ಗೆ ಆಯಿತು, ಕ್ಲಾಸಿಫಿಕೇಷನ್ಸ್ ಆಫ್ ನ್ಯೂಟ್ರಿಯೆಂಟ್ಸು. ಫಾರ್ ಎಕ್ಸಾಂಪಲ್ ಏನೇನು ನ್ಯೂಟ್ರಿಷನ್ಸ್ ಕ್ಲಾಸಿಫಿಕೇಷನ್ ಬರ್ತೀವಿ, ಅದೇ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲನೂ ಕೂಡ ಏನೇನಿದೆ ಅಂದರೆ ಎರಡು ರೀತಿ ಡಿವೈಡ್ ಮಾಡಿ ಆಮೇಲೆ ಸಪ್ರೇಟ್ ಮಾಡ್ಕೊತಾರೆ ಕಂಪ್ಲೀಟಾಗಿ. ಮ್ಯಾಕ್ರೋ, ಮೈಕ್ರೋ ಆ್ಯಂಡ್ ಆರ್ಗಾನಿಕ್ ಆ್ಯಂಡ್ ಇನ್ಆರ್ಗಾನಿಕ್ಕು, ಎನರ್ಜಿ ಹಿಲ್ಡಿಂಗ್ ಆ್ಯಂಡ್ ನಾನ್ ಎನರ್ಜಿ ಹಿಲ್ಡಿಂಗು, ಈ ಥರ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕಲ್ಕೊತ ಹೋಗಬೇಕು. ಫುಡ್ ಕ್ಲಾಸಿಫಿಕೇಷನ್ ಗ್ರೂಪ್ಸ್ ಬರ್ತವೆ, ಒರಿಜಿನ್ ಎಲ್ಲಿಂದ ಫುಡ್ ಬರ್ತವೆ, ಇದಿಷ್ಟು ಇಂಟ್ರೊಡಕ್ಷನ್ ಕೊಡ್ತಾರೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ ಸೇಮ್ ನ್ಯೂಟ್ರಿಷನಲ್ಲಿ ಬಂದಿರೋದೇ ಇದರಲ್ಲಿ ಬರ್ತದೆ. ನ್ಯೂಟ್ರಿಷನಲ್ಲಿ ಒಳಗಡೆ ಏನು ಕಲ್ತೀರಿ ಅಂತಂದರೆ ಅದರದ್ದು ಕೆಮಿಕಲ್ ರಿಯಾಕ್ಷನ್ ಕಲಿಬೇಕಾಗ್ತದೆ. ಅಂದರೆ ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ನಿಮಗೆ ಪಾತ್ವೇಸ್ ಬರ್ತಾಯಿದ್ದು, ಸೈಕಲ್ಗಳು ಬಂದಿದ್ದರೆ ಗೊತ್ತಾಗ್ತಿತ್ತು ನಿಮಗೆ. ಪಾತ್ವೇ ನಿಮಗೆಲ್ಲನೂ ಕೂಡ ಸಿಲೆಬಸ್ಸಲ್ಲಿಲ್ಲ ನಿಮ್ಗೆ. ಇಲ್ಲಿ ಅದಕ್ಕೆ ಏನು ಮಾಡೋರು, ಅದ್ರ ರಿಲೇಟೆಡಾಗಿ ನ್ಯೂಟ್ರಿಷನ್ ಬಗ್ಗೆ ಏನು ಕಲಿಬೇಕಂದ್ರೆ ಕಾಂಪೋಸಿಷನ್, ಕಾರ್ಬೋಹೈಡ್ರೇಟ್ಸ್ ಒಳಗಡೆ ಏನೆಲ್ಲ ಇದೆ, ಓಕೆ, ಡೈಲಿ ಎಷ್ಟು ದಿನಕ್ಕೆ ಎಷ್ಟು ತೊಗೋಬೇಕು, ರೆಕಮೆಂಡೆಡ್ ಡೈಲಿ ಎಷ್ಟು, ಆ್ಯಂಡ್ ಡೈಟ್ರಿ ಸೋರ್ಸಸ್ ಎಂತ, ಮತ್ತು ಅದ್ರ ಫಂಕ್ಷನ್ಸ್ ಏನೆಲ್ಲ ಮಾಡ್ತದೆ. ಆ್ಯಂಡ್ ಅದೇ ರೀತಿಯಾಗಿ ಎನರ್ಜಿ ನೋಡಿ, ಒನ್ ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ಗೆ ಎಷ್ಟು ನಿಮಗೆ ಕ್ಯಾಲರಿ ಕೊಡ್ತದೆ. ಓಕೆ, ಆ್ಯಂಡ್ BMR ಒಳಗಡೆ ಹೆಂಗೆ ಕನ್ಸಿಡರ್ ಮಾಡ್ತಾರೆ, ವಾಟ್ ಇಸ್ BMR, ಇದನ್ನೆಲ್ಲ ಕೂಡ ಅಂದರೆ ಬಾಡಿ ಅಥವಾ ಬ್ಯಾಸಲ್ ಮೆಟಬಾಲಿಕ್ ರೇಟ್ ಅಂತ ಬರ್ತದಲ್ವ. ಆ್ಯಂಡ್ ಇದಕ್ಕೆ ನಾರ್ಮಲ್ ವ್ಯಾಲ್ಯೂ ಎಷ್ಟು, ಇದು ಹಾಸ್ಪಿಟ್ಲಲ್ಲಿ ನಮಗೆ ಹೆಂಗೆ ಎಫೆಕ್ಟ್ ಆಗ್ತದೆ, ಇದನ್ನೆಲ್ಲನೂ ಕೂಡ ಇಲ್ಲಿ ಕಲಿಬೋದು. ಪ್ರೋಟೀನ್ಸ್ ಸೇಮು ಅದೇ ರೀತಿಯಾಗಿ ಬರ್ತದೆ, ಸೇಮ್. ಫ್ಯಾಟ್ಸು ಕೂಡ ಸೇಮ್ ಎಲ್ಲನೂ ಕೂಡ. ಕಾರ್ಬೋಹೈಡ್ರೇಟ್ ಒಂದು ಹೇಳಿದಂದರೆ ಪ್ರೋಟೀನ್ಸು ಫ್ಯಾಟ್ಸು ಸೇಮ್ ಆಯಿತು. ವಿಟಮಿನ್ಸು ಫಸ್ಟ್ ಟೈಮ್ ಕೇಳಿರ್ತಾರೆ. ಓಕೆ, ವಿಟಮಿನ್ಸ್ ಬಗ್ಗೆ ಇಲ್ಲಿ ಕೂಡ ಕ್ಲಾಸಿಫಿಕೇಷನ್ ಎಲ್ಲನೂ ಕೂಡ ನಿಮಗೆ ಸೈಂಟಿಫಿಕ್ ನೇಮ್ ಗೊತ್ತಿರಬೇಕು ಇಲ್ಲಿ. ಓಕೆ, ವಿಟಮಿನ್ ಅಂತ ಬಂದ ತಕ್ಷಣ ಸುಮ್ಮನೆ ಆ ವಿಟಮಿನ್ಸು ಕ್ಲಾಸಿಫಿಕೇಷನ್ಸು ಆ್ಯಂಡ್ ಅದ್ರದ್ದು ಸೈಂಟಿಫಿಕ್ ನೇಮು ಆ್ಯಂಡ್ ಅದ್ರ ಡಿಸೀಸ್ ಅಂದರೆ ಡೆಫಿಷಿಯನ್ಸಿ ಆದರೆ ಕಾಸಸ್ ಏನು ಬರ್ತದೆ ಅದ್ರ ಇನ್ ಡೀಟೇಲ್ಸ್ ಆಗಿ. ಓಕೆ, ಸೊ ಟ್ರೀಟ್ಮೆಂಟು ಕೂಡ ಗೊತ್ತಿರಲೇಬೇಕು ಸ್ವಲ್ಪ. ಓಕೆ, ಆ್ಯಂಡ್ ಫಂಕ್ಷನ್ಸ್ ಆಫ್ ಡೈಟರಿ ಸೋರ್ಸಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಆಫ್ RDA ಆಫ್ ಎವ್ರಿ ವಿಟಮಿನ್. ಮಿನರಲ್ ಕೂಡ ಏನೇನೆಲ್ಲ ಮಿನರಲ್ಸ್ ಇದ್ದಾವೆ, ಕ್ಲಾಸಿಫಿಕೇಷನ್ ಮೇಜರ್ ಮಿನರಲ್ಸ್ ಅಂತ ಬರ್ತದೆ. ಓಕೆ, ಆ್ಯಂಡ್ ಬೇರೆ ಟ್ರೈಸ್ ಎಲಿಮೆಂಟ್ಸ್ ಕೂಡ ಇದ್ದಾವೆ, ಕೊಟ್ಟಿದ್ದಾರೆ ಫಂಕ್ಷನ್ಸ್. ಮಿನರಲ್ಸ್ ನಿಮಗೆ ಫಾರ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟವ್ರು ನೋಡಿ, ಕ್ಯಾಲ್ಸಿಯಮ್, ಫಾಸ್ಫರಸ್, ಸೋಡಿಯಂ, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಈ ಥರ ಇನ್ನೂ ಕೂಡ ಇದ್ದಾವೆ ಎಲ್ಲನೂ ಕೂಡ. ಕ್ಲಾಸಿಫಿಕೇಷನ್ ಮಿನರಲ್ಸ್ ಎಲ್ಲ ಕೂಡ. ಬ್ಯಾಲೆನ್ಸ್ಡ್ ಡಯಟ್ ಇದು ಇಂಪಾರ್ಟೆಂಟ್ ಥಿಂಗ್ಸು, ಇದು ಮಾತ್ರ ನಿಮಗೆ 10 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರ್ತವೆ ಥಿಂಗ್ಸ್. ಯಾಕಂತಂದ್ರೆ ಇಲ್ಲಿ ನಿಮಗೆ ಫುಡ್ ನಿಮಗೆ RDA, ಫುಡ್ ಎಕ್ಷನ್ ಸಿಸ್ಟಮ್ಮು, ಕ್ಯಾಲ್ಕುಲೇಷನ್ ಆಫ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ಫುಡ್, ಡೈಟ್ರಿ ಫೈಬರ್ ಬಗ್ಗೆ, ಸೊ ಪ್ರಿನ್ಸಿಪಲ್ಸು ಎಲ್ಲನೂ ಕೂಡ ಬ್ಯಾಲೆನ್ಸ್ ಡಯಟಲ್ಲೇ ಬರ್ತವೆ, ಇಂಪಾರ್ಟೆಂಟ್. ಇನ್ನೂ ಒಂದು ಬರ್ತವೆ ರೀ, ನೋಡ್ತೀನಿ ಇನ್ನು ಡಯಟ್ ಇನ್ ಪ್ರೆಗ್ನೆನ್ಸಿ ಒಳಗಡೆ ಯಾವ ರೀತಿ, ಅನಿಮಿಯಾ ಇನ್ ಪ್ರೆಗ್ನೆನ್ಸಿ ಇದ್ದಾಗ ಯಾವ ರೀತಿ, ನ್ಯೂಟ್ರಿಷನ್ ಇನ್ ಲ್ಯಾಕ್ಟೇಷನ್, ಲೈಕ್ ಅರ್ಥ ಮಾಡ್ಕೋಬೇಕು, ಪ್ರೆಗ್ನೆನ್ಸಿ ಮದರ್ ಪ್ರೆಗ್ನೆನ್ಸಿ ಇದ್ದಾಗ. ಓಕೆ, ಅನೆಮಿಯಾ ಅಂದರೆ ಅನೆಮಿಯಾ ವಿತ್ ಪ್ರೆಗ್ನೆನ್ಸಿ ಇರ್ತಾರಲ್ಲ ಅವ್ರಿಗೆ ಯಾವ ರೀತಿ ನಿಮಗೆ ಡಯಟ್ ಕೊಡಬೇಕಾಗ್ತದೆ. ಓಕೆ, ಆ್ಯಂಡ್ ನ್ಯೂಟ್ರಿಷನ್ ಇನ್ ಲ್ಯಾಕ್ಟೇಷನ್ ಆಫ್ಟರ್ ಡೆಲಿವರಿ ಆದ ತಕ್ಷಣ, ಅಂದರೆ ಆಫ್ಟರ್ ಡೆಲಿವರಿ ಆದ ಮೇಲೆ ಏನು ಮಗುಗೆ ಆ ತಾಯಿ ಎದೆಹಾಲು ಕೊಡ್ತಾಳೋ ಆ ಪೀರಿಯಡಲ್ಲಿ ಲ್ಯಾಕ್ಟೇಷನ್ ಅಂತ ಕರಿತೀವಿ. ಸೊ ಇದು ಅಲ್ಲಿ ಯಾವ ರೀತಿ ನಿಮಗೆ ಫುಡ್ ಡಿವೈಡ್ ಆಗ್ತದೆ ಅದ್ರ ಬಗ್ಗೆ. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಡಿಸಾರ್ಡರ್. ಓಕೆ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಡಿಸಾರ್ಡರ್ ಬಂತಂದರೆ ಇಲ್ಲಿ ಕೆಲವೊಂದಿಷ್ಟು ನೋಡಿ PEM ಅಂತ ಕಾಣಿಸ್ತಿದೆ. ಅಂದರೆ PEM ಮೀನ್ಸ್ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್. ಓಕೆ, ಇದ್ರದ್ದು ಇಂಪಾರ್ಟೆಂಟ್ ಥ್ರೂಔಟ್ 4 ಇಯರ್ ಅಷ್ಟೆಲ್ಲ ನಿಮ್ಗೆಲ್ಲನೂ ಕೂಡ ಹೆಲ್ಪ್ ಆಗ್ತದೆ. ಓಕೆ, ಚೈಲ್ಡ್ಹುಡ್ ಒಬೆಸಿಟಿ ಬರ್ತದೆ. ಆ್ಯಂಡ್ ವಿಟಮಿನ್ ಡೆಫಿಷಿಯನ್ಸಿ, ಯಾರೆಲ್ಲ ವಿಟಮಿನ್ ABCD ಅಷ್ಟೇ, ಭಾಳ ಏನು ಕೊಟ್ಟಿಲ್ಲ, ವಿಟಮಿನ್ ABCD ಅಷ್ಟೇ ಕೊಟ್ಟವ್ರು ಇಲ್ಲಿ. ಅದ್ರದ್ದು ಅಷ್ಟೇ ನೀವು ಏನಪ್ಪ ಅಂದ್ರೆ ಡೆಫಿಷಿಯನ್ಸಿ ಆ್ಯಂಡ್ ಡಿಸಾರ್ಡರ್ಸ್ ಅದನ್ನು ಕೂಡ ಕಾಸಸ್, ಸಿಂಪ್ಟಮ್ಸು, ಮ್ಯಾನೇಜ್ಮೆಂಟ್, ಪ್ರಿವೆನ್ಷನ್ ಆಫ್ ನರ್ಸಸ್ ರೂಲ್ ಇಷ್ಟು ಕಲ್ಕೊಂಡ್ರೆ ಸಾಕು. ಮಿನರಲ್ ಡೆಫಿಷಿಯನ್ಸಿ ಡಿಸೀಸಸ್ ಒಳಗಡೆ, ಮಿನರಲ್ ಡೆಫಿಷಿಯನ್ಸಿ ಡಿಸಾರ್ಡರ್ದು ಒಳಗೆ ಐರನ್, ಅಯೋಡಿನ್ ಆ್ಯಂಡ್ ಕ್ಯಾಲ್ಸಿಯಮ್ ಡೆಫಿಷಿಯನ್ಸಿ ಆದರೆ ಅದು ಕಾಸಸ್ ಏನು, ಸೈನ್ಸಸ್ ಏನು, ಸಿಂಪ್ಟಮ್ಸ್ ಏನು, ಮ್ಯಾನೇಜ್ಮೆಂಟ್ ಏನು, ಇದಿಷ್ಟು ಮಿನರಲ್ಸ್ ಒಳಗಡೆ ಬರ್ತದೆ.
ಥೆರಪಿಟಿಕ್ ಡಯಟು ಇಲ್ಲಿ ಕೂಡ ಇಂಪಾರ್ಟೆಂಟ್. ಮಾಡಿಫಿಕೇಷನ್ ಅಂದರೆ ಇದು ಥೆರಪ್ಯೂಟಿಕ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಡಯಟ್ ಆ್ಯಂಡ್ ಡಿಸೀಸಸ್, ಲೈಕ್ ಎಕ್ಸಾಂಪಲ್ ಥೆರಪಿಟಿಕ್ ಅಂದ್ರೆ ಅರ್ಥ ಮಾಡಬೇಕು ಥೆರಪಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಕಾಣಿಸ್ತಿದೆ ಅಂಡರ್ ವೇಟ್ ಇದ್ದಾನೆ, ಯಾವುದೋ ಕೊಟ್ಟಿದ್ದಾರೆ ಅಂಡರ್ ವೇಟ್ ಇರತಕ್ಕಂಥ ಪೇಷಂಟಿಗೆ ನಾವು ಯಾವ ರೀತಿ ಸ್ಪೆಸಿಫಿಕ್ಕಾಗಿ ಥೆರಪಿಟಿಕ್ ಡಯಟ್ ಇಂಥದ್ದೇ ಕೊಡಬೇಕು, ಇಂಥದ್ದು ಎಷ್ಟೆಲ್ಲ ಕೊಡಬೇಕು, ಅದು ಮಾಡೋದು ಥೆರಪಿಟಿಕ್ ಡಯಟ್. ಅಂದರೆ ಡಿಸೀಸ್ಗೆ ಕೊಡ್ತಕ್ಕಂಥ ಡಯಟ್ನ ಥೆರಪಿಟಿಕ್ ಡಯಟ್ ಅಂತ ಕರೀತಾರೆ, ಡಿಸೀಸ್ ಕಂಡೀಷನ್ಸ್ಗೆ. ಓಕೆ, ಕುಕ್ರಿ ರೂಲ್ಸ್ ಇದನ್ನು ಕೂಡ ನಿಮಗೆ ಇಂಪಾರ್ಟೆಂಟ್. ಏನು ಬ್ಯಾಲೆನ್ಸ್ಡ್ ಡಯಟ್ ನೋಡಿದ್ರು ಆ್ಯಂಡ್ ಇದು ಕುಕ್ಕರಿ ಪ್ರಿವೆನ್ಸ್ ಇದನ್ನು ಕೂಡ 10 ಮಾರ್ಕ್ಸ್, ಇದನ್ನು ಕೂಡ ಆ್ಯಡ್ ಮಾಡ್ಕೊಡಿ, 2 ಚಾಪ್ಟ್ರಲ್ಲಿ ಬರ್ತಾ ಇರ್ತದೆ. ಯಾಕಂತ ಹೇಳ್ತಿದ್ದೇನೆ ಅಂತಂದರೆ ಇಲ್ಲಿ ಕುಕ್ಕಿಂಗು, ಅದರ ಮೆಥಡ್ಸು ಆ್ಯಂಡ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಇದು ಒಂದು ಕ್ವಶನ್ ಆಗ್ಬೋದು. ಇನ್ನು ಪ್ರಿಸರ್ವೇಷನ್ ಬಗ್ಗೆ ಕೇಳ್ತಾರೆ, ಪ್ರಿಸರ್ವೇಷನ್ ಆಫ್ ನ್ಯೂಟ್ರಿಷನ್ ಇದ್ರ ಬಗ್ಗೆ ಒಂದು 10 ಮಾರ್ಕ್ಸ್ ಕೇಳ್ಬೋದು, ಅದು 5 ಮಾರ್ಕ್ಸು ಕೇಳ್ಬೋದು. ಓಕೆ, ಆ್ಯಂಡ್ ಸೇಫ್ ಫುಡ್ ಹ್ಯಾಂಡಲಿಂಗ್ ಸ್ಟೋರೇಜ್ ಇದು ಕೂಡ ಆಗೋದು. ಫುಡ್ ಪ್ರಿಸರ್ವೇಷನ್ ಬಗ್ಗೆನೇ ಸಪ್ರೇಟ್ ಕೇಳ್ತಾರೆ. ಆ್ಯಂಡ್ ಫುಡ್ ಅಡಿಟಿವ್ಸು ಆ್ಯಂಡ್ ಅಡಲ್ಟ್ರೇಷನ್ ಇದನ್ನು ಕೂಡ ಕೇಳ್ತಾರೆ. ಆ್ಯಂಡ್ ಇಲ್ಲಿ ಅದು ಒಂದು ಆ್ಯಕ್ಟೇ ಬಂದೈತಿ, ಇದ್ರ ಬಗ್ಗೆನೇ ಸಪ್ರೇಟ್ ಬರ್ಬೋದು. ಫುಡ್ ಸ್ಟ್ಯಾಂಡರ್ಡ್ಸ್ಗಳಿದ್ದಾವೆ ಅದ್ರ ಬಗ್ಗೆ. ಆ್ಯಂಡ್ ಅಸೆಸ್ಮೆಂಟ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಬಂದಾಗ ನಿಮಗೆ ಕಂಪ್ಲೀಟಾಗಿ ಮೆಥಡ್ಸ್ ಆಫ್ ಅಸೆಸ್ಮೆಂಟ್ಗಳು ಬರ್ತವೆ. ನೀವು ಯಾವ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡೋದಾಯ್ತು, ಆಂಥ್ರೋಪೋಮೆಟ್ರಿ ಬಗ್ಗೆನೇ ಸಪ್ರೇಟಾಗಿ ಕಲಿಬೇಕಾಗ್ತದೆ. ಲ್ಯಾಬ್ರೇಟರಿ ಆ್ಯಂಡ್ ಕೆಮಿಕಲ್ ಅಸೆಸ್ಮೆಂಟ್ ಬಗ್ಗೆ ಸ್ವಲ್ಪಲ್ಲ. ಓಕೆ, ಬಟ್ ಆಂಥ್ರೋಪೋಮೆಟ್ರಿ ಮಾತ್ರ ಸಿಕ್ಕಾಪಟ್ಟೆ ಕಲಿಬೇಕು. ಅಂದರೆ ಅಂದರೆ ನೀವು ಯಾವ ರೀತಿ ಮೆಜರ್ಮೆಂಟ್ ಮಾಡ್ತೀರಪ್ಪ ಅವರಿಗೆ, ಅಂದರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದಾನ ಅನ್ನೋಕ್ಕೆ ಯಾವ ರೀತಿ ಮೆಜರ್ಮೆಂಟ್ ಮಾಡ್ತೀರಾ. ಓಕೆ, ಸೊ ಓಕೆ, ಒಂದಿಷ್ಟು ಇದ್ದಾವೆ. ಹೈಟ್ ಆಯಿತು, ವೆಯ್ಟ್ ಆಯಿತು, ಮತ್ತು ಮಿಡ್ ಆರ್ಮ್ ಸರ್ಕಂಫರೆನ್ಸು, ಚೆಸ್ಟ್ ಸರ್ಕಂಫರೆನ್ಸು ಆ್ಯಂಡ್ ಬರ್ತವೆ ಇನ್ನೂ ಇದ್ದಾವೆ, ಅವೆಲ್ಲನೂ ಕೂಡ ಕಲಿಬೇಕಾಗ್ತದೆ. ಓಕೆ, ನ್ಯೂಟ್ರಿಷನಲ್ ಪ್ರೋಗ್ರಾಮ್ಸ್ ಇದನ್ನು ಕೂಡ ಇಂಪಾರ್ಟೆಂಟ್. 5 ಮಾರ್ಕ್ಸಲ್ಲಿ ಹಾಕಿ ಹೇಳ್ತಾ ಇರ್ತಾರೆ. ಕೆಲವೊಂದಿಷ್ಟು ಮೇನ್ ಥಿಂಗ್ಸ್ ಬಂದುಬಿಟ್ಟು ಕಾಣಿಸ್ತಿದೆ. ICDS ಕಾಣಿಸ್ತಿದೆ. ಆ್ಯಂಡ್ ICDS ಇಂಪಾರ್ಟೆಂಟ್ ಆಗ್ತದೆ, ಯಾಕಂತಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಇವಾಗಲೂ ಕೂಡ ಕೇಳ್ತಾರೆ ಅದನ್ನು. ಆ್ಯಂಡ್ ವಿಟಮಿನ್ ಸಪ್ಲಿಮೆಂಟೇಷನ್ ಕೊಡೋದು, ಅನೆಮಿಯಾ ಮುಕ್ತ ಭಾರತ್ ಪ್ರೋಗ್ರಾಮು ಈ ಥರದ್ದು ಕೂಡ ಇದಾವೆ. ಅವನ್ನೆಲ್ಲ ಕೂಡ ಸಿಂಪಲಾಗಿ ನಿಮ್ಗೆ ಏನು ಸಿಲೆಬಸಲ್ಲಿ ಕೊಟ್ಟರೆ ಅವನ್ನ ಅಷ್ಟೇ ಓದಿ, ಬೇರೆ ಏನು ಕೂಡ ಕೇಳಲ್ಲ. ಆ್ಯಂಡ್ ಫುಡ್ ಸೇಫ್ಟಿ ಬಗ್ಗೆ, ಫುಡ್ ಸೇಫ್ಟಿ ಒಳಗೂ ಕೂಡ ಸೇಮ್ ಆ್ಯಸ್ ಯೂಶ್ವಲ್ ಕಾಣಿಸ್ತದೆ ಸ್ಕ್ರೀನ್ ಮೇಲೆ, ಇಷ್ಟು ನೋಡ್ಕೋರಿ. ನರ್ಸಿಂಗ್ ಫೌಂಡೇಶನ್ ಅಂತ ಬಂದರೆ ಈ ನರ್ಸಿಂಗ್ ಫೌಂಡೇಶನ್ ಒಂದರ ಜೊತೆಗೆ ಇದನ್ನು ಕೂಡ ಇಟ್ಕೋರಿ. ನಾನು ಮೇಲೆ ಥಿಂಗ್ಸ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ಹೆಲ್ತ್ ಅಸೆಸ್ಮೆಂಟ್ ಅಂತ ಕಾಣಿಸ್ತಿದೆ ಫಸ್ಟ್ನೇ ಚಾಪ್ಟರ್. ಈಗ ಅಂದರೆ MSN 2 ಒಳಗಡೆ. ಓಕೆ, ಅಸೆಸ್ಮೆಂಟ್ ಒಳಗಡೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಅಸೆಸ್ಮೆಂಟ್ ಅಷ್ಟೇ. ಆ್ಯಕ್ಚುಲಿ ನರ್ಸಿಂಗ್ ಪ್ರೊಸೆಸ್ ಅಂತ ಬಂದಾಗ ಫಸ್ಟ್ ಸ್ಟೆಪ್ ಯಾವುದಂತಂದ್ರೆ ನರ್ಸಿಂಗ್ ಅಸೆಸ್ಮೆಂಟ್ ಅಂತಂದು ಇಲ್ಲಿ ಹೆಲ್ತ್ ಅಸೆಸ್ಮೆಂಟ್ ಅಂತ ಕೊಟ್ಟವ್ರೆ. ಏನೇನೆಲ್ಲ ಮಾಡ್ಬೋದು, ಇನ್ಸ್ಪೆಕ್ಷನ್ ಮಾಡ್ಬೋದು, ಪಲ್ಪೇಷನ್ ಮಾಡ್ಬೋದು, ಪರ್ಕಷನ್ ಮಾಡ್ಬೋದು, ಅಸ್ಕಲ್ಟೇಷನ್ನು, ಅಪ್ಲಕ್ಷನ್ ಅಂತ ಕೊಟ್ಟವ್ರೆ. ಇದಿಷ್ಟು ನೀವು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ನೀವು ಅಸೆಸ್ಮೆಂಟ್ ಮಾಡ್ತಾರೆ. ಹಂಗಾಗಿ ಅವ್ನು ಮೇನ್ ಥಿಂಗ್ಸ್ ಅಷ್ಟೇ ಹೇಳಿದೆ. ನರ್ಸಿಂಗ್ ಪ್ರೊಸೆಸ್ ಅಂತ ಬಂದರೆ ಇದರಲ್ಲಿ ಎಲ್ಲನೂ ಕೂಡ ಬಂತು. ಏನೆಲ್ಲ ಬರ್ತದೆ ನೋಡಿ, ಅಸೆಸ್ಮೆಂಟ್ ಅಂತ ಬಂತು, ನರ್ಸಿಂಗ್ ಡೈಗ್ನೋಸಿಸ್ ಅಂತ ಬಂತು, ಪ್ಲ್ಯಾನಿಂಗ್ ಅಂತ ಬಂತು, ಆ್ಯಂಡ್ ಇಂಪ್ಲಿಮೆಂಟೇಷನ್ ಬಂತು, ಇವ್ಯಾಲ್ಯೂಯೇಷನ್ ಬಂತು. ಇದೆಲ್ಲನೂ ಕೂಡ ನರ್ಸಿಂಗ್ ಪ್ರೊಸೆಸ್ ಅಲ್ಲಿಗೆ. ನ್ಯೂಟ್ರಿಷನಲ್ ನೀಡ್ಸ್ ಅಂತ ಕಾಣಿಸ್ತಿದೆ. ನ್ಯೂಟ್ರಿಷನಲ್ ನೀಡ್ಸ್ ಕೆಲವೊಂದಿಷ್ಟು ಥಿಂಗ್ಸ್ಗಳು, ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನಿಮಗೆ. ಅನಾರಾಕ್ಸಿಯಾ, ನಾಸಿಯಾ, ವಾಮಿಟಿಂಗ್ ಈ ಥರ ಇದ್ದವ್ರಿಗೆ ನೀವು ಯಾವ ಥರ ವಾರ್ಡ್ ಸೈಡ್ ನೀವು ಏನೇನಾರ ಮಾಡ್ಬೋದು. ವಾಟ್ ಇಸ್ TPN ಅಂತಂದರೆ ಏನಂತ ಗೊತ್ತಿರಬೇಕು. ಓಕೆ, ಆ್ಯಂಡ್ ನ್ಯಾಸೋಗ್ಯಾಸ್ಟ್ರಿಕ್ ಇವೆಲ್ಲನೂ ಕೂಡ ಗೊತ್ತಿರಲೇಬೇಕು ನಿಮಗೆ, ಹೇಳ್ತಾರೆ. ಓಕೆ, ಈಗ ಜಜ್ಯುನೋಟಮಿ ಪೇಷಂಟ್ ಇರ್ತಾರಪ್ಪ, ಅಥವಾ ಗ್ಯಾಸ್ಟ್ರೋಟಮಿ ಪೇಷಂಟ್ ಇರ್ತಾರೆ, ನೀವು ಯಾವ ರೀತಿ ಕೇರ್ ಕೊಡ್ತೀರಾ, ಜಸ್ಟ್ ಥಿಂಗ್ಸ್. ಓಕೆ, ಹೈಜೀನ್ ಬಗ್ಗೆ, ಹೈಜೀನ್ ಅಂತ ಬಂದಾಗ ಇದಿಷ್ಟು ಕಾಣಿಸ್ತಿದೆ. ಇಷ್ಟ ಹೈಜೀನ್ ಬಗ್ಗೆ ಭಾಳ ಏನಿಲ್ಲ. ಆ್ಯಕ್ಚುಲಿ ಆ್ಯನ್ಯುವಲ್ ಬ್ಯಾಚ್ವರೆಗೆ ಹೋಗಿ ನೋಡಿ ಎಷ್ಟು ಇರ್ತದೆ ಅಂತ. ಬಾತು, ಫೀಟ್ ಆ್ಯಂಡ್ ನೇಲ್ ಇಷ್ಟೇ. ಅಂದರೆ ಕೇರ್ ಆಫ್ ಸ್ಕಿನ್ನು, ಕೇರ್ ಆಫ್ ಪ್ರೆಷರ್ ಪಾಯಿಂಟ್ಸು, ಅಸೆಸ್ಮೆಂಟ್ ಆಫ್ ಪ್ರೆಷರ್, ಅಲ್ಸರ್ ಬಗ್ಗೆನೇ ಕೊಟ್ಟವ್ರೆ. ಆ್ಯಂಡ್ ಪೆರಿನಿಯಲ್ ಕೇರು ಮತ್ತು ಓರಲ್ ಕೇರ್, ಅಷ್ಟು ಕೇರ್ ಅಂತ ಕೊಟ್ಟವ್ರೆ. ಆ್ಯಂಡ್ ಎಲಿಮಿನೇಟೆಡ್ ನೀಡ್ಸನ್ನು ಕೂಡ ಇದ್ದಾವೆ. ಓಕೆ, ಅಂದರೆ ಸಪ್ರೇಟ್ ಮಾಡೋರು ಚಾಪ್ಟರ್ಸ್ಗಳನ್ನ ನಿಮಗೆ ಇದನ್ನೆಲ್ಲನೂ ಕೂಡ ಒಂದರಲ್ಲೇ ಕೊಡ್ತಿತ್ತು. ನಿಮ್ಮ ಆ್ಯನ್ಯುವಲ್ದವ್ರಿಗೆ ಸಪ್ರೇಟಾಗಿ ಕೊಟ್ಟವ್ರೆ. ಓಕೆ, ಆ್ಯಂಡ್ ಅದಷ್ಟು ಡಯಾಗ್ನೋಸ್ಟಿಕ್ ಟೆಸ್ಟರ್ಸು ಕೆಲವೊಂದಿಷ್ಟು ಟೆಸ್ಟ್ಗಳು ಹೇಳಿದೆ. ನಿಮ್ಮ ಮೇಲ್ಗಡೆ ನಿಮಗೆ ಬಯೋಕೆಮಿಸ್ಟ್ರಿಯಲ್ಲಿ ಹೇಳಿದ್ದೆ, ಅವನ್ನೇ ಇಲ್ಲಿ ಬಂದಿರ್ತವೆ, ಅವನ್ನ ನೋಡ್ಕೋರಿ. ಫಾರ್ ಎಕ್ಸಾಂಪಲ್ LFT, ಸೀರಮ್ ಎಲೆಕ್ಟ್ರೋಲೈಟು, RFT, HbA1c, ಆ್ಯಂಡ್ ಯೂರಿನ್ ಟೆಸ್ಟಿಂಗ್ ಆಯಿತು, ಆ್ಯಂಡ್ ಕಲ್ಚರು, ಓವರಿಯು, ರೇಡಿಯಾಲಜಿ, ಎಂಡೋಸ್ಕೋಪಿ ಪ್ರೊಸೀಜರ್ ಈ ಥರನು. ಆಕ್ಸಿಜನೇಷನ್ ನೀಡ್ಸು ಇದನ್ನು ಕೂಡ ನಿಮಗೆ ಟೈಪ್ಸ್ ಆಫ್ ಆಕ್ಸಿಜನೇಷನ್ ಏನೆಲ್ಲ ಕೊಡ್ತಾರೆ ಅವೆಲ್ಲ ಕೂಡ ಗೊತ್ತಿರಬೇಕು. ಆ್ಯಂಡ್ ಕಂಡೀಷನ್ ಅಫೆಕ್ಟಿಂಗ್ ಆ್ಯಂಡ್ ಏರ್ವೇ, ಮೂಮೆಂಟ್ ಏರ್ವೇ, ಆ್ಯಂಡ್ ಡೆಫ್ಯೂಷನ್ನು, ಆಕ್ಸಿಜನ್ ಟ್ರಾನ್ಸ್ಪೋರ್ಟು, ಆಲ್ಟ್ರೇಷನ್ ಇನ್ ಆಕ್ಸಿಜನೇಷನ್. ಆ್ಯಂಡ್ ಇಲ್ಲಿ ಮತ್ತೆ ಆಕ್ಸಿಜನ್ ಒಳಗಡೆ ಭಾಳ ಬರ್ತಾ ಹೋಗ್ತವೆ ನಿಮಗೆ. ಓಕೆ, ಸೊ ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಮಾಡ್ತಾರೆ, ಟೈಪ್ಸ್ ಆಫ್ ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್ ಇವೆಲ್ಲನೂ ಕೂಡ ಕೇಳಬಹುದು. ಜಸ್ಟ್ ಸಿಲೆಬಸ್ ಅಂತ ತೋರಿಸ್ತಿದೆ ನಿಮಗೆ. ಫ್ಲೂಯಿಡ್, ಎಲೆಕ್ಟ್ರೋಲೈಟ್ ಆ್ಯಂಡ್ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್. ಸೊ ಇದರೊಳಗೆ ನಿಮಗೆ ಡೆಫಿಸಿಟು, ಹೈಪೋವಾಲೆಮಿಯಾ, ಹೈಡ್ರೇಷನ್, ಡಿಹೈಡ್ರೇಷನ್, ಎಕ್ಸೆಸ್ ಆ್ಯಂಡ್ ಫ್ಲೂಯಿಡ್ ಓವರ್ಲೋಡ್ ಆ್ಯಂಡ್ ಎಡಿಮಾ ಇಂಥದ್ದು. ಅಂದರೆ ಜಾಸ್ತಿ ನಮ್ಮ ಬಾಡಿ ಒಳಗಡೆ ಕಡಿಮೆ ಆದರೆ, ಜಾಸ್ತಿ ಆದರೆ ಈ ಥರ ಎಲ್ಲನೂ ಕೂಡ ಕೇಳ್ತಾರೆ. ಓಕೆ,
ಅಡ್ಮಿನಿಸ್ಟ್ರೇಷನ್ ಆಫ್ ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್ ಮಾಡುವಾಗ ಯಾವ್ಯಾವ ಥರ ನೀವು ಕೊಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹಾಸ್ಪಿಟ್ಲಲ್ಲಿ ಮಾಡಿರ್ತೀರ. ಓಕೆ, ಯಾವ ಥರ ಅಂದರೆ ಮೊದಲು ಒಂದು ಡೋಸ್ ಇದೆ ಅಥವಾ ಯಾವುದೋ ಒಂದು ಡ್ರಗ್ ಇದೆ ಅಂತಂದರೆ ಯಾವ ಫಾರ್ಮ್ ಒಳಗಡೆ ಇದೆ, ಲಿಕ್ವಿಡೋ ಸಾಲಿಡೋ ಅಥವಾ ಗ್ಯಾಸ್ ಒಳಗಡೆ ಇದೆಯೋ ಆ ಫಾರ್ಮ್ ಒಳಗಡೆ ಇದ್ದದ್ದನ್ನ ನೀವು ಯಾವ್ಯಾವ ಥರ ಕೊಡ್ಬೋದು. ಫಾರ್ ಎಕ್ಸಾಂಪಲ್ IM ಕೊಡ್ತಿರೋ ಅಥವಾ IV ಕೊಡ್ತಿರೋ ಅಥವಾ ನೀವು IV ಕೊಟ್ಟು ಅಥವಾ ಸಬ್ಕ್ಯುಟೇನಿಯಸ್ ಕೊಡ್ತಾಯಿದ್ರು ಅಥವಾ ಓರಲ್ ಕೊಡ್ತಾಯಿದ್ರು. ಓಕೆ, ಅಥವಾ ರೆಕ್ಟಮ್ ಕೊಡ್ತಾಯಿದ್ರು ಅಥವಾ ಪರ್ ವಜನಲ್ ಕೊಡ್ತಿದ್ರು. ನೀವು ಯಾವ ಥರ ಅಂದರೆ ಟೈಪ್ಸ್ ಆಫ್ ನಿಮಗೆ ಬರ್ತಾ ಹೋಗ್ತಾವೆ. ಅವು ಎಲ್ಲನೂ ಕೂಡ ನೀವು ಕಲಿಬೇಕಾಗ್ತದೆ ಒಂದೊಂದಾಗಿ ಸ್ಪೆಸಿಫಿಕ್ಕಾಗಿ. IM ಅಂದರೆ ಇಂಟ್ರಾಮಸ್ಕ್ಯುಲರ್ ಕೊಡ್ತೀರಿ. ಸೊ ಇದು ಥ್ರೋ ಪ್ರೊಸೀಜರ್ ಆತ್ಮರ್ಸಿಗೆ ಕೇಳಿದ್ರೆ ಅದ್ರ ಬಗ್ಗೆ ಇನ್ ಡೀಟೇಲ ಕಲಿಬೇಕು. ಸರಿ, ಸೆನ್ಸರಿ ನೀಡ್ಸ್ ಕಾಣಿಸ್ತದೆ. ಸೆನ್ಸರಿ ನೀಡ್ಸ್ ಒಂದು ನೋಡ್ಕೊಳ್ಳಿ. ಓಕೆ, ಜಾಸ್ತಿ ಕೊಟ್ಟಿದಾರ. ಸೈಕೊಲಾಜಿಕಲ್ ನೀಡ್ಸು ಕೂಡ ಇವೆಲ್ಲನೂ ಕೂಡ ನೀಡ್ಸ್ಗಳಂತ ಏನು ಬರ್ತಿದೆ ನಿಮ್ಮದು. ಸೊ ಇವು ನೀಡ್ಸ್ಗಳು ಲಾಸ್ಟಿಗೆ ನಿಮಗೆ 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರ್ತದೆ. ಸೈಕೊಲಾಜಿಕಲ್ ನೀಡ್ಸ್ ಅಂತ ಬಂತು, ಅದರಲ್ಲಿ ಸೆಲ್ಫ್ ಕಾನ್ಸೆಪ್ಟು, ಸೆಕ್ಸುವಾಲಿಟಿ ಕಾಣಿಸ್ತದೆ ಆ್ಯಂಡ್ ಅದರ ಜೊತೆ ಸ್ಟ್ರೆಸ್ ಆ್ಯಂಡ್ ಅಡಾಪ್ಟೇಷನ್, ಇಂಟ್ರೊಡಕ್ಟರಿ ಕಾನ್ಸೆಪ್ಟ್ ಇವೆಲ್ಲನೂ ಕೂಡ ನಿಮ್ಗೆ ಇನ್ನು ಸೈಕಾಲಜಿ ಒಳಗೆ ಕಲ್ತಿರ್ತೀರ ಆ್ಯಂಡ್ ಸೈಕೆಟ್ರಿಗೆ ಬಂದು ಕೂಡ ಕಲಿತಿರ ಕೆಲವೊಂದಿಷ್ಟು. ಇವಾಗಲೂ ಕೂಡ ಸ್ವಲ್ಪ ಮೇನ್ ಥಿಂಗ್ಸ್ ಅಷ್ಟೇ ಹೆಡ್ಲೈನ್ಸ್ ಇಟ್ಟಿದ್ದಾರೆ ನಿಮಗೆ. ಓಕೆ, ನರ್ಸಿಂಗ್ ಥಿಯರೀಸ್ ನಿಮಗೆ ನೆಕ್ಸ್ಟ್ ನಿಮಗೆ CET ಅಂತ ಸಬ್ಜೆಕ್ಟ್ ಬರುತ್ತೆ, ಅಲ್ಲಿ ಇನ್ ಡೀಟೇಲ್ಸ್ ಕಲಿಯೋರಿ ಅಂತೆ. ಬಟ್ ಇವಾಗ ನಿಮಗೆ ನರ್ಸಿಂಗ್ ಥಿಯರಿ ಒಳಗಡೆ ಕೆಲವೊಂದಿಷ್ಟು 4 ಥಿಯರಿ ಇದಾವೆ ಅಷ್ಟೇ. ಆ 4 ಥಿಯರಿನ ಇನ್ ಡೀಟೇಲ್ಸು ಓದ್ಕೊರಿ. 4 ಥಿಯರಿಯಲ್ಲಿ ಇಲ್ಲೇ ಕೊಟ್ಟರು ನೋಡಿ, ನೈಟಿಂಗಲ್, ಓರಮ್, ರಾಯ್ 3 ಥಿಯರೀಸ್ ಇಲ್ಲಿ ಕೊಟ್ಟಿರೋದು. ನೈಟಿಂಗಲ್, ಓರಮ್, ರಾಯ್ 3 ಥಿಯರೀಸ್ ಬಗ್ಗೆ ಓದ್ಕೊಳ್ಳಿ ಸಾಕು, ಮುಗಿದೋಯ್ತು. ಇದಿಷ್ಟೇ ನೋಡ್ರಪ್ಪ, ನಿಮ್ಮ ನರ್ಸಿಂಗ್ ಫೌಂಡೇಶನ್ 2 ಕೂಡ ಮುಗಿಯುತ್ತೆ. ಸೊ ಕಂಪ್ಲೀಟಾಗಿ ಬಯೋಕೆಮಿಸ್ಟ್ರಿ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟೆಕ್ಸು ಆ್ಯಂಡ್ ಫೌಂಡೇಶನ್ 1 and 2 ಇದಿಷ್ಟು ನಿಮಗಿರೋದು. ಈ PDF ಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, PDF ಗ್ರೂಪ್ನ ಅಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು.